ಹಾಯ್ ನಮಸ್ಕಾರ ಮತ್ತೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯಾಕೆ ವಿಡಿಯೋ ಮಾಡ್ತಿದ್ದೇನೆ ಅಂದರೆ ಇನ್ನು 1 ವೀಕ್ ಉಂಟು ಬಿಗ್ ಬಾಸ್ ಫಿನಾಲೆಗೆ. ಸೊ ಪ್ಲೀಸ್ ರಕ್ಷಿತನಿಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಮ್ಮ ತುಳುನಾಡಲ್ಲದೆ ಕರ್ನಾಟಕದ ಬೇರೆ ಬೇರೆ ಕಡೆಯಿಂದ ಕೂಡ ಅವಳಿಗೆ ಸಪೋರ್ಟ್ ಮಾಡ್ತಿದ್ದೀರಿ. ಅವಳ ಮೇಲೆ ಪ್ರೀತಿ ಹೀಗೆ ಇರಲಿ. ಆ್ಯಂಡ್ ಪ್ಲೀಸ್ ಅವಳಿಗೆ ವೋಟ್ ಮಾಡಿ. ನಾನು ನಿಮಗೆ ಲಾಸ್ಟ್ ಒಂದು ಐ ಥಿಂಕ್ 2 months ಬ್ಯಾಕ್ 1 month ಬ್ಯಾಕ್ ಕೂಡ ನಾನು ವಿಡಿಯೋ ಮಾಡಿದ್ದೆ. ಅಂದರೆ ನನ್ನ ವ್ಲಾಗಲ್ಲಿ ನಾನು ಟೆಂಪಲಿಗೆ ಹೋಗ್ತಾ ನಾನು ಅವಳ ಬಗ್ಗೆ ಮಾತಾಡಿದ್ದೆ. ಬಟ್ ಈ ವಿಡಿಯೋ ಫುಲ್ ರಕ್ಷಿತನ ಬಗ್ಗೆ ಮಾತಾಡ್ಬೇಕಂತಲೇ ನಾನು ಡಿಸೈಡ್ ಮಾಡಿ ಈ ವಿಡಿಯೋ ಮಾಡ್ತಿದ್ದೇನೆ. ಸೊ ನಾನು ನೋಡೋದೆ ರಕ್ಷಿತಾ ವ್ಲಾಗ್ ಮಾಡುವಾಗೆಲ್ಲ ತುಂಬ ಖುಷಿ ಆಗ್ತಿತ್ತು ನಮಗೆ. ಸಡನ್ ಆಗಿ ಅವಳ ವ್ಲಾಗೇ ಸ್ಟಾಪ್ ಆಯಿತು. ಯಾಕೆ ರಕ್ಷಿತಾ ವಿಡಿಯೋಸ್ ಮಾಡ್ತಾ ಇಲ್ಲ ಅಂತ ನಾವು ಎನಿಸಿದ್ವಿ. ಮತ್ತೆ ಅವಳ ಬಿಗ್ ಬಾಸ್ BT ಬರುವಾಗ ನಮಗೆ ಗೊತ್ತಾದದ್ದು ರಕ್ಷಿತಾ ಬಿಗ್ ಬಾಸಿಗೆ ಹೋಗಿದ್ದಾಳೆ ಅಂತ. ಒಂದು ಕಡೆ ಶಾಕ್, ಒಂದು ಕಡೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಇಲ್ಲಿಂದ ರಕ್ಷಿತಾ ಹೋಗಿರೋದು. ಆ್ಯಂಡ್ ಪಾಪ ಅವಳಿಗೆ ಕನ್ನಡ ಅಷ್ಟಾಗಿ ಬರ್ತಿರ್ಲಿಲ್ಲ. ಬಟ್ ಇವಾಗ ತುಂಬ ಚಂದ ಕನ್ನಡ ಮಾತಾಡ್ತಾಳೆ. ಅಂದರೆ ಅವಳಿಗೆ ಒಂದೊಂದು ಪದಗಳ ಅರ್ಥ ಅಷ್ಟು ಬರುವುದಿಲ್ಲ. ಆ್ಯಂಡ್ ತುಂಬ ಚಂದ ಇವಾಗ ಆಟಾಡ್ತಿದ್ದಾಳೆ. ಆ್ಯಂಡ್ ಅವಳ ಕನ್ನಡ ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಅವಳ ಕನ್ನಡ ಅಷ್ಟು ಇದಿಲ್ಲ ಅಂತ. ಮತ್ತು ಅವಳ ಆ್ಯಕ್ಷನ್ಸ್ಗೆ ಕೆಲವು ಟ್ರೋಲ್ಸ್ ಮಾಡಿರೋರು ಇದ್ದಾರೆ. ಬಟ್ ಅವರು ಕೂಡ ಈಗ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಅದು ದೊಡ್ಡ ಖುಷಿಯಾದ ವಿಷಯನೇ ಅಲ್ಲ. ಆ್ಯಂಡ್ ನಾನು ತುಂಬ ಪೋಸ್ಟ್ಗಳು ನೋಡ್ತಾ ಇರ್ತೀನಿ, ಎಷ್ಟು ರಕ್ಷಿತನ್ಗೆ ಸಪೋರ್ಟ್ ಮಾಡ್ತೀವಿ, ನಮ್ಮ ಓಟ್ ರಕ್ಷಿತನ್ಗೆ ಅನ್ನುವಾಗ ಏನೋ ಒಂಥರ ನಮಗೆ ಓಟ್ ಹಾಕಿ ಗೆಲ್ಲಿಸ್ತಿದ್ದಾರೆ ಆ ಫೀಲಿಂಗ್ ಅಷ್ಟು ಖುಷಿ ಆಗ್ತದೆ. ಆ್ಯಂಡ್ ತುಂಬ ಚಂದ ಆಟ ಆಡ್ತಿದ್ದಾಳೆ, ತುಂಬ ಚಂದ ಹೊಂದ್ಕೊಂಡು ಹೋಗ್ತಾ ಇದ್ದಾಳೆ. ಅವಳಲ್ಲಿರೋ ಒಂದು ವ್ಯಕ್ತಿತ್ವ ಅಂದರೆ ಅವಳಲ್ಲಿ ಇಲ್ಲಿ ಹೇಗಿದ್ದಾಳೆ ಅಲ್ಲಿ ಸಹ ಹಾಗೆ ಇದ್ದಾಳೆ. ಅವಳು ನಾಟಕ ಮಾಡ್ತಿದ್ದಾಳೆ. ಕನ್ನಡ ಬರುದಿಲ್ಲ ಅಂತ ನಾಟಕ ಮಾಡ್ತಾರೆ. ಅದು ಗೊತ್ತಿದ್ದವ್ರೆ ಆ ಥರ ಹೇಳುವಾಗ ಆ್ಯಕ್ಚುಲಿ ಬೇಜಾರಾಗ್ತದೆ. ಯಾಕೆ ಗೊತ್ತುಂಟಾ, ನಾನು ಹೇಳ್ತೇನೆ. ಆಚೆ ಕನ್ನಡದಲ್ಲಿ ಈಗ ವ್ಲಾಗ್ ಮಾಡುವಾಗ ಏನು ಗೊತ್ತಾ ಗಾಯ್ಸ್ ಅಂತ ಹೇಳ್ತಾರೆ. ಬಟ್ ಇಲ್ಲಿ ವ್ಲಾಗ್ ಮಾಡುವಾಗ ಇಲ್ಲಿದ್ದು ಕನ್ನಡ ಹೇಗೆ ಅಂದರೆ ಎಂತ ಗೊತ್ತಿಲ್ಲ ಗಾಯ್ಸ್ ಅಂತ ಹೇಳ್ತಾರೆ. ಇದರ ಡಿಫ್ರೆನ್ಸ್ ಆಯ್ತಾ. ಅದು ಗೊತ್ತಿದ್ದು ಕೂಡ ಮಾತಾಡೋದು ತಪ್ಪು. ಆಯ್ತು, ಹೋಗ್ಲಿ ಬಿಡಿ. ಅದು ಸ್ಟಾರ್ಟಿಂಗ್ ಹೇಳ್ತಿದ್ರು ಅವಳು ನಾಟಕ ಮಾಡ್ತಾಳೆ. ಎಷ್ಟು ದಿನ ನಾಟಕ ಮಾಡ್ಬೋದು? 1 week 2 weeks 1 month ನಾಟಕ ಮಾಡ್ಬೋದು ಅಷ್ಟೇ. ಅದರ ಮೇಲೆ ನಾಟಕ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಜ ಹೇಳ್ಬೇಕಂದ್ರೆ ಅವಳಿಗೆ ಸ್ಟಾರ್ಟಿಂಗ್ ಕನ್ನಡ ಅಷ್ಟಾಗಿ ಬರ್ತಿರ್ಲಿಲ್ಲ. ಅವಳ ವ್ಲಾಗ್ಸ್ ನೋಡುವವರಿಗೆ ಮಾತ್ರ ಗೊತ್ತು ಅವಳ ಎಷ್ಟು ಕನ್ನಡ ಬರ್ತಿತ್ತು ಅವಳಿಗೆ ಅಂತ. ಆ್ಯಂಡ್ ಇವಾಗ ಅಷ್ಟು ಕನ್ನಡ ಇಂಪ್ರೂವ್ ಮಾಡುವ. ಯಾಕೆ 3 months ಆದರೆ ಸಹ ಕನ್ನಡ ಕಲಿಬಾರ್ದ? ಅಲ್ಲಿ ಎಲ್ಲರೂ ಕನ್ನಡ ಮಾತಾಡುವವರೇ ಇರೋದು. ಅವ್ರ ಮಧ್ಯೆ ಇದ್ದಾಗ ಅಷ್ಟು ಕನ್ನಡ ಕಲ್ತಿದ್ದಾಳೆ ನಮ್ಮವರು ಅಂತ ಖುಷಿ ಪಡೋದು ಬಿಟ್ಟು, ಈಗ ಕೂಡ 3 months ಆದಮೇಲೆ ಕೂಡ ನಾಮಿನೇಷನಿಗೆ ಅವಳು ನಾಟಕ ಮಾಡ್ತಿದ್ಲು. ವೀಕೆಂಡಲ್ಲಿ ಅವಳಿಗೆ ಕನ್ನಡ ಬರೋದಿಲ್ಲ, ಜಗಳ ಆಡುವಾಗ ಕನ್ನಡ ಬರ್ತದೆ ಕರೆಕ್ಟಾಗಿ. ನೋಡಿ, ಈಗ ಸುದೀಪ್ ಅವ್ರ ಮುಂದೆ ಮಾತಾಡುವಾಗ ರಕ್ಷಿತಾ ಅಂತಲ್ಲ, ಎಲ್ಲರೂ ಕೂಡ ಹಾಗೇನೆ. ಅವ್ರಿಗೆ ಒಂದು ಸ್ವಲ್ಪ ನರ್ವಸ್ ಆಗ್ತದೆ, ಅಷ್ಟಾಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ ಆಯ್ತಾ. ಬಟ್ ನಾನು ಡೇ 1 ನೋಡ್ತಿದ್ದಾನೆ, ಅಷ್ಟು ಜಗಳ ಆಡಿದ್ರು ಕೂಡ ಅದನ್ನೆಲ್ಲ ಮರ್ತು ಹೋಗಿ ಕಿಚನಲ್ಲಿ ಚಂದ ಮಾತಾಡ್ತಾಳೆ. ಆ್ಯಕ್ಚುಲಿ ಆ ವ್ಯಕ್ತಿತ್ವ ನನಗೆ ತುಂಬ ಇಷ್ಟ ಆಗ್ತದೆ. ಜಗಳ ಮಾಡಿರ್ತಾರೆ, ಈಗ ನಾಮಿನೇಷನ್ ಮಾಡಿರ್ತಾರೆ, ಕಳಪೆ ಕೊಟ್ಟಿರ್ತಾರೆ, ಎಲ್ಲ ಆಗಿರ್ತದೆ. ಬಟ್ ಕಿಚನಿಗೆ ಹೋದಾಗ ಅವಳೇ ಸ್ಟಾರ್ಟ್ ಮಾಡ್ತಾಳೆ ಎಲ್ಲರ ಹತ್ರ ಚಂದ ಮಾತಾಡ್ಲಿಕ್ಕೆ. ಅವಳಲ್ಲಿ ದ್ವೇಷ ಅಂತ ಅವಳು ಇಟ್ಕೊಳ್ಳೋದಿಲ್ಲ. ಕೆಲವೊಂದು ಅವಳು ಹೇಳುದು ಅರ್ಥ ಆಗುದಿಲ್ಲ ಕೆಲವರಿಗೆ ಅಷ್ಟೇನೆ. ಆದ್ರೆ ಅವಳು ಗೊತ್ತಿಲ್ಲದೆ ಅರ್ಥ ಮಾಡ್ಕೊಳ್ದೆ ಅವಳು ಒಂದು ರೀಸನ್ ಕೊಡೋದಲ್ಲ. ಆಕ್ಚುಲಿ ಅವಳು ರೀಸನ್ ಕೊಡುವಾಗ ನಮ್ ಎಲ್ಲರ ಮನ್ಸಲ್ಲಿ ಏನಿರ್ತದೆ ಅದನ್ನ ಅವಳು ಹೇಳ್ತಾಳೆ. ಬಟ್ ಅವಳ ಹೇಳುವವೇ ಅದು ಕೆಲವರಿಗೆ ಅರ್ಥ ಆಗುದಿಲ್ಲ ಅಷ್ಟೆ. ಅಂದ್ರೆ ಅವಳು ಕೂಡ ನಮಗೆ ಚಂದ ಕನ್ನಡ ಮಾತಾಡೋಳಾಗಿದ್ದಿದ್ರೆ ಎಸ್ ಅದು ಕರೆಕ್ಟ್ ಆಗ್ತಿತ್ತು. ಬಟ್ ಇವಾಗ ಅವಳಿಗೆ ಅಷ್ಟಾಗಿ ಕನ್ನಡ ಅಷ್ಟು ಸ್ಪಷ್ಟವಾಗಿ ಬರುದಿಲ್ಲ ಅಂತ ಇದನ್ನ ನೀವು ರಾಂಗ್ ಅಂತ ಹೇಳ್ತಿದ್ದೀರಿ ಅಷ್ಟೇನೆ. ಆ್ಯಕ್ಚುಲಿ ಅವಳು ರೀಸನ್ ಕೊಡೋದು ನಮ್ಮೆಲ್ಲರ ಮನಸ್ಸಲ್ಲಿ ಏನಿರ್ತದೆ ಅದನ್ನೇ ಅವಳು ಹೇಳಿ ಕ್ಯಾಲ್ಕುಲೇಟ್ ಮಾಡಿ ಅವಳು ರೀಸನ್ ಕೊಡ್ತಾಳೆ. ಬಟ್ ಅದು ನಿಮಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಆ್ಯಂಡ್
ಕೆಲವೊಂದು ಕಡೆ ನನಗೆ ಕಮೆಂಟ್ಸ್ ಎಲ್ಲ ನೋಡುವಾಗ ಒಂದೊಂದು ಪೋಸ್ಟ್ಗಳು ನೋಡುವಾಗ ಎಷ್ಟು ಖುಷಿ ಆಗ್ತದೆ ಅಂದರೆ, ಲೈಕ್ ಕೆಲವರು ಹೇಳ್ತಾರೆ ತಮಿಳ್ನಾಡಿಂದ ತುಂಬ ಕಡೆಯಿಂದ ಕಮೆಂಟ್ಸ್ ಮಾಡ್ತಾರಲ್ಲ, ಅದು ನೋಡ್ಲಿಕ್ಕೆ ಖುಷಿ ಆಗ್ತದೆ. ಆ್ಯಂಡ್ ಅವಳಿಗೆ ಸುಮಾರು ಹೆಸರು ಕೂಡ ಕೊಟ್ಟಿದ್ದಾರೆ ಅಂತ, ಕೃಷ್ಣ ಸುಂದರಿ ಅಂತೆ, ಟಗರು ಪುಟ್ಟಿ ಅಂತೆ, ಲೈಕ್ ಏನೇನೋ ತುಂಬ ಹೆಸರು ಕೊಟ್ಟಿದ್ದಾರೆ. ಅದು ಅಷ್ಟೆಲ್ಲ ಹೆಸರು ಕೊಡುವಾಗಲೂ ಮುಂದೆ ಅದರ ಕಂಟಿನ್ಯೂಸ್ ಸೆಂಟೆನ್ಸ್ ವೋಟ್ ಫಾರ್ ರಕ್ಷಿತಾ, ನಮ್ಮ ವೋಟ್ ಯಾವಾಗಲೂ ರಕ್ಷಿತಾನಿಗೆ ಇರ್ತದೆ, ಗೆದ್ದು ಬಾ ಮಗಳೇ, ಅದೆಲ್ಲ ಕಮೆಂಟ್ಸ್ ನೋಡೋಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಿಷ್ಕಲ್ಮಶ ಮನಸ್ಸಿರುವಂಥ ಹುಡುಗಿ, ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಸೀರಿಯಲ್ ಆಗಲಿ ಮೂವೀಸ್ ಆಗಲಿ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಅವಳು ಜಸ್ಟ್ ಖಾಲಿ ಯೂಟ್ಯೂಬ್ ಮಾಡಿ ಇಲ್ಲಿ ತನಕ ಬಂದಿದ್ದಾಳೆ ಅಂದರೆ ಆ್ಯಕ್ಚುಲಿ ಗ್ರೇಟ್. ಅದು ನಿಜ ಹೇಳ್ತೀನಿ, ಗ್ರೇಟ್ ಅದು ಆ್ಯಕ್ಚುಲಿ. ಆ್ಯಂಡ್ ಈಗ ಹೊಸತೊಂದು ಶುರುವಾಗಿದೆ, ಗಿಲ್ಲಿ ರಘು ಅಂತ ಬಂದರೆ ಬೇರೆ ಯಾರು ಬೇಡ, ಅವರಿಗೆ ಸಪೋರ್ಟ್ ಮಾಡ್ತಾಳೆ, ಅವ್ರು ಮಾತಾಡ್ತಿದ್ರೆ ಮಧ್ಯದಲ್ಲಿ ಯಾರನ್ನು ಕೂರ್ಲಿಕ್ಕೆ ಬಿಡೋದಿಲ್ಲ. ಲೈಕ್ ಆ ಪೊಸೆಸಿವ್ನೆಸ್ ಇರುತ್ತೆ, ಎಲ್ಲಿ ಆ ಪೊಸೆಸಿವ್ನೆಸ್ ಇರೋದಿಲ್ಲ ಹೇಳಿ? ಎಲ್ಲ ಸಂಬಂಧಗಳಲ್ಲೂ ಆ ಪೊಸೆಸಿವ್ನೆಸ್ ಇರುತ್ತೆ. ಗಂಡ ಹೆಂಡತಿ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಅಣ್ಣ ತಂಗಿ ಆಗ್ಬೋದು, ಅಕ್ಕ ತಂಗಿ ಆಗ್ಬೋದು, ಎಲ್ಲದರ ಮಧ್ಯದಲ್ಲಿ ಪೊಸೆಸಿವ್ನೆಸ್ ಅನ್ನೋದು ಇದ್ದೇ ಇರುತ್ತೆ. ಅದು ಕೂಡ ಅವಳಿಗಿದೆ. ಬಟ್ ಅವಳು ಅದನ್ನು ಓಪನ್ ಆಗಿ ಹೇಳ್ಕೊಳ್ತಾಳೆ. ನನಗೆ ಅವ್ರಿಗೆ ಆ ಥರ ಅವ್ರ ಪಕ್ಕ ಕುತ್ಕೊಳ್ಳೋದು ಡಿಸ್ಕಂಫರ್ಟೇಬಲ್ ಆಗುತ್ತೆ ಅವರಿಗೆ ಅಂತ ಹೇಳಿ, ಅದು ಅವಳಿಗೆ ಅನ್ಸಿದ್ದವಳು ಹೇಳ್ತಾಳೆ. ಅದನ್ನು ಇಷ್ಟು ದೊಡ್ಡ ವಿಷಯ ಮಾಡೋ ಅವಶ್ಯಕತೆ ಇರಲಿಲ್ಲ ಆ್ಯಕ್ಚುಲಿ. ರಾಶಿಕಾ ಯಾಕೆ ಸೂರಜ್ ಜೊತೆ ಎಲ್ಲ ಮಾತಾಡುವಾಗ ಅವಳು ಏನು ಹೇಳ್ತಿದ್ದ, ಸ್ಪಂದನನ ಜೊತೆ ಕುತ್ಕೊಂಡಿದ್ದೆ, ನೀನು ಅಲ್ಲಿ ಮಾತಾಡ್ತಿದ್ದೆ ಅಲ್ಲ, ಅದಕ್ಕೆ ನಾನು ಬಂದು ಮಾತಾಡಲಿಲ್ಲ. ಅದು ಕೂಡ ಪೊಸೆಸಿವ್ನೆಸ್ಸೇ. ಬಟ್ ಈ ವಿಷಯ ತುಂಬ ದೊಡ್ಡ ಮ್ಯಾಟರ್ ಆಗಿದೆ ಅವರಿಗೆ. ಆ್ಯಕ್ಚುಲಿ ಅವರೇ ದೊಡ್ಡ ಮ್ಯಾಟರ್ ಮಾಡಿದ್ದು. ರಾಶಿಕಾನ ನಾಮಿನೇಟ್ ಮಾಡುವಾಗ ಅವಳು ಆ ರೀಸನ್ನಿಂದ ಕೊಟ್ಟದ್ದಲ್ಲ. ಅವಳು ಹೇಳಿದ್ದು, ಇವರನ್ನು ಯೂಸ್ ಮಾಡ್ಕೊಂಡು ಯಾಕೆ ನೀವು ಟಾಂಟ್ ಕೊಡ್ತಿದ್ದೀರಿ, ನೀವೇ ಹೋಗಿ ಟಾಂಟ್ ಕೊಡಿಬೇಕಿದ್ರೆ ಎದುರು ಮಾತಾಡಿ ಅಂತ ಅವಳು ಹೇಳಿದ ಅರ್ಥ. ಬಟ್ ಅದು ಬೇರೆನೇ ಅರ್ಥ ಆಗಿದೆ. ಆ್ಯಂಡ್ ಇಲ್ಲಿ ಏನಾಗುತ್ತೆ, ಬೀನ್ ಬ್ಯಾಗ್ ತೊಗೊಂಡೋಗಿ ಇಟ್ಲಂತೆ. ಮತ್ತು ಅವಳು ಲಾಸ್ಟಿಗೆ ಏನಂದ್ಲು ಗೊತ್ತಾ, ನಾನು ತಗೊಂಡೋಗಿ ಇಟ್ಟೆ, ತಗೊಂಡು ಕುತ್ಕೊಂಡು ಮಾತಾಡಲಿ, ಯಾರು ಬೇಡ ಅಂದರು ಅಂತ ಅಂದ್ಲು. ಈಗ ಇದೆಲ್ಲ ಅಷ್ಟೊಂದು ದೊಡ್ಡ ಮ್ಯಾಟರ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಏನೋ ಸುದೀಪ್ ಕೂಡ ಏನೋ ಬೈತಾರೆ, ಇರಲಿ, ಓಕೆ, ಅದರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ಅನಿಸುತ್ತೆ. ಇನ್ನು 1 ವೀಕ್ 2 ವೀಕ್ ಅಷ್ಟೇ ಇರೋದು, ಇನ್ನು 1 ವೀಕ್ ಅಷ್ಟೇ ಇರೋದು. ಸೊ ಪ್ಲೀಸ್ ರಕ್ಷಿತಾನ್ಗೆ ಸಪೋರ್ಟ್ ಮಾಡಿ. ನಮ್ಮ ತುಳುನಾಡಿನ ಒಂದು ಹುಡುಗಿ ಗೆಲ್ಲಬೇಕಂತ ಆಸೆ ಇದೆ. ಸೊ ಪ್ಲೀಸ್ 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 ಸಪೋರ್ಟ್ ಮಾಡಿ. ನನ್ನ ಪ್ರಕಾರ ವೋಟಿಂಗ್ಸ್ ಎಲ್ಲ ನೋಡೋದಾದರೆ ಗಿಲ್ಲಿ ರಕ್ಷಿತಾ ಇಬ್ಬರು ಕೂಡ ಟಾಪ್ 2 ಅಲ್ಲಿ ಇರ್ತಾರೆ ಅಂತ ನನಗನ್ನಿಸ್ತಾ ಉಂಟು. ಸೊ ಅವರಿಬ್ಬರು ಇರಲಿ. ಆ್ಯಂಡ್ ನಂಗೆ ನಿಜ ಹೇಳಬೇಕಾದ್ರೆ ನನಗೆ ಇವರ ಕಾನ್ವರ್ಸೇಷನ್ ಎಷ್ಟು ಇಷ್ಟ ಆಗ್ತದೆ ಅಂದರೆ, ಬೇಕಿದ್ರೆ ನಿಮಗೆ ಒಂದು ವಿಡಿಯೋ ಹಾಕ್ತೇನೆ ಆಯಿತಾ? ಆ ವಿಡಿಯೋ ನೋಡಿ, ಫಸ್ಟ್ ವಿಡಿಯೋ ನೋಡ್ಕೊಂಡು ಬನ್ನಿ ಮತ್ತೆ ಹೇಳ್ತೇನೆ. ನಾನು ಹೆಂಗೆ ಟಾರ್ಚರ್ ಕೊಡೋದು, ಹೆಂಗೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ನನ್ನ ಸೀಕ್ರೆಟ್ ವೆಪನ್ ಇಲ್ಲೇ ಹೆಂಗ್ ಬೆಳೆಸಿದೀನಿ ನೋಡು ನನ್ನ ವೆಪನ್, ನನ್ನ ಸೀಕ್ರೆಟ್ ವೆಪನ್. ಇವಳನ್ನ ಬಿಡ್ತೀನಿ ನಾನು. ನಿನಗೆ ಇಂಟರ್ನ್ಯಾಷನಲ್ ಟ್ರಿಪ್ ಕರ್ಕೊಂಡು ಹೋಗೋದು ಬೇಡ, ಪಾಸ್ಪೋರ್ಟ್ ಕಿತ್ಕೊಳ್ಳೋದು ಬೇಡ, ಇಲ್ಲಿ ಸೀಕ್ರೆಟ್ ವೆಪನ್. ದಯವಿಟ್ಟು ಕರ್ಕೊಂಡ್ಬಿಡು, ಒಡಸ್ಕೊತಲ್ಲ ನಾನು. ಅದೇ ಹೊಡೆದ್ ಬಿಡ್ತೀವಿ ಅವಳಿಗೆ. ನಾನು ಇಲ್ವಾ ಸಪೋರ್ಟ್ಗೆ? ಸುಮ್ಮನೆ ರಕ್ಷಿತಾ, ನಾನು ಸೀಕ್ರೆಟ್ ವೆಪನ್. ನಮ್ಮೂರಿಗೆ ಬಂದು ಏನೇ ಮಾಡಿ ನೀನು ನಿಮ್ಮೂರಲ್ಲಿ ಹೋಗಿ ನಿಮ್ಮ ಅಪ್ಪ ಅಮ್ಮನ್ ಮಾತಾಡಿಸ್ತಾಳ ಅವಳು. ಮಾತಾಡ್ಸ್ತಾಳೆ ಬಂದಾಗ, ಬಂದಾಗ ಮಾತಾಡಿದ್ದಲ್ಲ, ಅಷ್ಟು ಸಾಕಾಗ್ಲಿಲ್ಲ. ಫೋನಲ್ಲೇ ಮಾತಾಡು ಸಾಕು. ಫೋನ್ ಸಾಕಾಗಲ್ಲ, ಮುಂಚೆ ಮುಂಚೆ ಮುಂದೆ 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 ಬರ್ಬೇಡ ನಮ್ಮೂರಿಗೆ. ನಾನ್ ಬರ್ತೀನಿ. ನೀನು ಹೋಗಿ ನಾನು ಬೇಡ ಅಂತಲ್ಲ. ಟ್ರಿಪ್ ಹೋಗಿರ್ತೀವಿ ನಾವು, ದೇವಸ್ಥಾನಕ್ಕೆ ಹೋಗಿರ್ತೀವಿ. I will help you. ನೀನ್ ಬರೋ ಟೈಮ್ ಬೀಗ ಹಾಕೊಂಡು ದೇವಸ್ಥಾನಕ್ಕೆ ಹೋಗಿ ಎಲ್ಲಿ ಹೋದ್ರು ಗೊತ್ತಾಗುತ್ತೆ. ಟೆಂಪಲ್ ಹೋಗಿರ್ತೀವಿ. ಹೋದ್ರು ಗೊತ್ತಾಗುತ್ತೆ, ಎಲ್ಲಿದ್ದು ಗೊತ್ತಾಗುತ್ತೆ. ಬೇಕಿದ್ರೆ ಇವ್ರು ಕಾಮಿಡಿ ಮಾಡ್ಲಿ, ಯಾವ್ದೊಂದು ಶೋ ಇರ್ಲಿ, ಶೋಗೆ ಹೋಗ್ಬಿಡೋಣ, ಶೋಗೆ ಹೋಗ್ಬಿಡೋಣ, ಸ್ಟೇಜ್ಗೆ ಹೋಗ್ಬಿಡೋಣ, ಆಮೇಲೆ ಮಾತಾಡ್ತು. ಅವರು ಸ್ಟೇಜ್ ಅಲ್ಲಿ ಇರ್ತಾರಲ್ವಾ, ನಾವು ಅಲ್ಲಿಂದ ಇಲ್ಲಿಂದ ಎಂಟ್ರಿ ಕೊಡೋಣ.
ನನಗೆ ಟಾರ್ಚರ್ ಕೊಡ್ತಾವಳಕ್ಕ. ಇದೆ ರಕ್ಷಿತಾ, ನಿನಗೆ ಕೊಡ್ಬೋದೇನು ಉಸ್ತುವಾರಿ ನೋಡು. ಏನಪ್ಪ ಏನ್ ತಪ್ಪು ಮಾಡ್ತಾ ಇದ್ರು ನೋಡ್ಕೊಂಡು ಹೇಳೋದಷ್ಟೇ. ಹಿಂದೆ ಹೋಗಿ ಮುಂದೆ ಬನ್ನಿ, ಕನ್ನಡಕ ಬಿದ್ದವ್ರು ಕನ್ನಡಕ ಕೊಡೋದು, ಹೆಲ್ಮೆಟ್ ಬಿಚ್ಚೋರು ಹೆಲ್ಮೆಟ್ ಹಾಕೊಡೋದು, ಇಷ್ಟೇ ಉಸ್ತುವಾರಿ. ಅದಕ್ಕೆ ಯಾಕೆ ಭಾಷೆ ಬೇಕು? ವಿಡಿಯೋ ನೋಡ್ಕೊಂಡು ಬಂದ್ರ ನೋಡಿ, ಆ ಕಾನ್ವರ್ಸೇಷನ್ ಎಲ್ಲ ಎಷ್ಟು ಚಂದ ಅಲ್ವಾ. ಅವ್ರು 3 ಜನ ಇದ್ರೆ ಏನೋ ಒಂಥರ ಮಜಾ ಇರ್ತದೆ. ಅವ್ರು ಮಾತಾಡೋದೆಲ್ಲ ತುಂಬಾ ಇಷ್ಟ ಆಗ್ತದೆ. ಆ್ಯಂಡ್ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಸಸ್ಪೆಂಡೇ ಮಾಡಿದ್ರಾಯ್ತಾ, ನಾನು ಲೈವ್ ಅಪ್ಡೇಟ್ಸ್ ಕೊಡ್ತಿದ್ದೆ ಅಂತ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ವಿಡಿಯೋಸ್ ಎಲ್ಲ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ಪ್ರತಿಯೊಂದು ವಿಡಿಯೋಸ್ ಸಹ ಡಿಲೀಟ್ ಮಾಡಿದ್ರು ಬಿಗ್ ಬಾಸ್ ಇದ್ದು. ಆ್ಯಂಡ್ ನಾನು ಇವಾಗ ಅದರಲ್ಲಿ ವಿಡಿಯೋಸ್ ಹಾಕೋದನ್ನೇ ಬಿಟ್ಟಿದ್ದೇನೆ. ಆ್ಯಂಡ್ ಅದರಲ್ಲಿ ಆ್ಯಕ್ಚುಲಿ ತುಂಬ ವಿಡಿಯೋ ಓಡಿದ್ದಂದರೆ ಗಿಲ್ಲಿ, ರಘು, ರಕ್ಷಿತಾ 3 ಜನ ಅಂದರೆ ಎಷ್ಟೋ 10-12 ಲಕ್ಷ ಏನೋ ವ್ಯೂಸ್ ಆಗಿತ್ತು. ಆ್ಯಕ್ಚುಲಿ ನಮ್ಮ ತುಳುನಾಡಿನ ಕಲ್ಚರ್ನಲ್ಲಿ ಎಷ್ಟು ಚಂದ ಹೇಳ್ತಾರೆ. ಅದು ನಿಮಗೆ ಅಲ್ಲಿ 1.5 ಗಂಟೆ ಶೋ ಅಲ್ಲಿ ಕೊಡೋದೇ ಇರ್ಬೋದು, ಬಟ್ ಲೈವಲ್ಲಿ ತುಂಬ ವಿಷಯಗಳು ಮಾತಾಡಿದಾಳೆ ಅವಳು. ಅದು ಗೊತ್ತಾ, ಕಂಬಳದ್ದಾಗಿರ್ಬೋದು, ತಂಬಿಲದ್ದಾಗಿರ್ಬೋದು, ಆ್ಯಂಡ್ ಇನ್ನು ಸುಮಾರು ವಿಷಯಗಳು ಅವಳು ಮಾತಾಡಿದಾಳೆ. ಬಟ್ ಇದ್ರ ಶೋ ಅಲ್ಲಿ ಹಾಕ್ಲಿಲ್ಲ ಅಷ್ಟೇ. ಲೈವ್ ನೋಡುವವರಿಗೆ ಗೊತ್ತಿರ್ಬೋದು. ಆ್ಯಕ್ಚುಲಿ ನಾನು ಲೈವ್ ನೋಡ್ಲಿಕ್ಕೆ ನಮ್ಮ ಮನೆಯವರೆಲ್ಲ ಲೈವ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ರಕ್ಷಿತಾ ಇದ್ದಾಳೆ ಅಂತ. ಹಾಗಾದ್ರೆ ಅಲ್ಲಿ ತುಂಬಾ ವಿಷಯಗಳಾಗುತ್ತೆ. ಇದ್ರಲ್ಲಿ ಕಟ್ ಮಾಡಿ ಕೊಡ್ತಾರೆ ಅಷ್ಟೇ. ಲೈವ್ ನೋಡಿದವರಿಗೆ ಗೊತ್ತು ಯಾರ್ಯಾರು ಹೇಗೆಲ್ಲ ಮಾತಾಡ್ತಾರೆ, ಎಲ್ಲಿಂದ ಜಗಳ ಸ್ಟಾರ್ಟ್ ಮಾಡ್ತಾರೆ, ಎಲ್ಲ ಲೈವ್ ನೋಡಿದ್ರೆ ಗೊತ್ತಾಗ್ತದೆ. ಆ್ಯಂಡ್ ಎಲ್ಲರೂ ಕೂಡ ಹೀಗೆ ಪ್ರಮೋಟ್ ಮಾಡಿ ಹಾಗೆ ಹೀಗೆ ಅಂತ ಹೇಳಿ, ಮತ್ತೆ ನಾನು 50 ದಿನ ದಾಟಿದ್ದೇನೆ, ನಾನು 20 ದಿನ ದಾಟಿದ್ದೇನೆ, ನಾನು ನಾಮಿನೇಟ್ ಆಗಿದ್ದೇನೆ, ಸೇವ್ ಮಾಡಿ ಆ ಥರ ಎಲ್ಲ ವಿಡಿಯೋ ಮಾಡಿಟ್ಟು ಹೋಗಿದ್ದಾರೆ ಬಿಗ್ ಬಾಸಿಗೆ. ಬಟ್ ಇವಳು ಯಾರಿಗೆ ಏನು ಪೇ ಮಾಡಿ ಪ್ರಮೋಟ್ ಮಾಡಿ ಅನ್ನೋದಾಗ್ಲಿ ಅಥವಾ ವಿಡಿಯೋಸ್ ಮಾಡಿಟ್ಟು, ಪಾಪ ಅವಳಿಗೆ ಯಾವ ಐಡಿಯಾ ಕೂಡ ಇಲ್ಲ. ಈಗೀಗೆ ವಿಡಿಯೋ ಮಾಡಿಟ್ಟು ಹೋಗ್ಬೇಕು ಅದ್ಯಾವುದು ಕೂಡ ಅವಳಿಗೆ ಐ ಥಿಂಕ್ ಗೊತ್ತೂ ಇಲ್ಲ. ಪಾಪ ಅವಳಿಗೆ ಇಲ್ಲಿ ಹೇಗಿದ್ಲು ಅಲ್ಲಿ ಕೂಡ ಹಾಗೇನೆ ಇದ್ದಾಳೆ ಅವಳು. ಅವಳಿಗೆ ಹೇಗಾಗಿದೆ ಅಂದರೆ ಲೈವಲ್ಲಿ ನಾನು ಕೆಲವೊಂದು ನೋಡಿದ್ದೇನೆ, ಅವಳಿಗೆ ಮನೆ ಬಿಟ್ಟು ಹೋಗ್ಲಿಕ್ಕೇನೆ ಇಷ್ಟ ಇಲ್ಲ. ಬಿಗ್ ಬಾಸ್ ಮನೆ ಬಿಟ್ಟು, ಬಿಗ್ ಬಾಸ್ ಇನ್ನೂ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ಬಿಗ್ ಬಾಸ್ ಅಂತಾಳೆ. ಆ್ಯಂಡ್ ಇನ್ನೊಂದು ಕೆಲವೊಂದು ವಿಡಿಯೋಸ್ ನೋಡಿದ್ದೇನೆ, ಅದರಲ್ಲಿ ಅವಳು ಮಲ್ಕೊಂಡೆ ಅಂತ ಹೇಳ್ತಾಳೆ ಗೊತ್ತಾ, ಮೇಲೆ ಮಲಗಿ ಅಂತ ಹೇಳ್ತಾಳೆ ಗೊತ್ತಾ. ನಾನು ಇಷ್ಟು ಜನದ ಪ್ರೀತಿ ನಾನು ಗಳಿಸ್ತೀನಂತ ನಾನು ಎನ್ಸೇ ಇರಲಿಲ್ಲ. ಆ್ಯಂಡ್ 24 ವರ್ಷ ನಾನು ಹುಟ್ಟಿದಾಗದಿಂದ ಈಗ ತನಕ ನಾನು ಆ ಖುಷಿಯನ್ನ ನಾನು ಜಸ್ಟ್ ನಾನು ಈ 2.5 ತಿಂಗಳಲ್ಲಿ 3 ತಿಂಗಳಲ್ಲಿ ನಾನು ಎಂತ ಹೇಳ್ತಾರೆ ಅಷ್ಟು ಖುಷಿ ಪಟ್ಟಿದ್ದೇನೆ ನಾನು. ಆ್ಯಂಡ್ ಈ ಮನೆಯಿಂದ ಹೋಗ್ಲಿಕ್ಕೆ ನನಗೆ ಮನಸ್ಸೇ ಇಲ್ಲ. ಇಷ್ಟು ಬೇಗ ಕಳಿಸ್ಬೇಡಿ ಬಾಸ್. ಅಶ್ವಿನಿ ಹತ್ರ ಕೂಡ ಅವ್ರು ಅದೇ ಮಾತಾಡ್ತಿದ್ರು. ಅವಳು ಅದೇ ಮಾತಾಡ್ತಿದ್ಲ, ನಮ್ಮನ್ನು ಕಳಿಸ್ತಾರೆ ಅಲ್ವಾ, ಎಲ್ಲ ಮುಗೀತಲ್ವಾ, ಮುಗಿದ್ಮೇಲೆಲ್ಲ ಹೋಗ್ಬೇಕಲ್ವಾ ಅಂತ. ಪಾಪ ಕ್ಯೂಟ್ನೆಸ್ ನಮಗೆ ತುಂಬ ಇಷ್ಟ ಆಗ್ತದೆ ಆಯಿತಾ. ಆ್ಯಂಡ್ ಪ್ಲೀಸ್ ರಕ್ಷಿತನಿಗೆ ವೋಟ್ ಮಾಡಿ ನಮ್ಮ ಹುಡುಗಿಯನ್ನು ಗೆಲ್ಲಿಸಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.